ಇದರ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸುವುದು ಹಾಗೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಲಿಕ್ಕೆ ಜನಜಾಗೃತಿಯನ್ನು ಮೂಡಿಸುವುದು ಹಾಗೂ ಇತ್ಯಾದಿ ಸಮಾಜಪರ ಸೇವೆಗಳನ್ನು ನಾವು ನಮ್ಮ ಸಂಸ್ಥೆಯಿಂದ ಮಾಡುತ್ತಾ ಇದ್ದೇವೆ. ಈಗಾಗಲೇ ತಿಳಿಸಿದ ಹಾಗೆ ನಾವು ಈ ಕಾರ್ಯಕ್ರಮದ ಅಂಗವಾಗಿ ಹಲವಾರು ಈ 15 ದಿವಸ ಪ್ರತಿ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಳೆದ 4-5 ದಿವಸಗಳಲ್ಲಿ ನಾವು ಈ ದಕ್ಷಿಣ ಕನ್ನಡದ ವಿಶೇಷವಾಗಿ ಎಂಡೋಸಲ್ಫಾನ್ ಪೀಡಿತ ಜನರಿಗೆ, ನಿಮ್ಗೆ ಗೊತ್ತಿರಬೇಕು, ಎಂಡೋಸಲ್ಫಾನ್ ಒಂದು ಕೆಮಿಕಲ್ನಿಂದ ಆದರೆ ಬ್ಯಾಡ್ ಎಫೆಕ್ಟ್ನಿಂದ ಆಗಿರೋ ತುಂಬ ಜನರ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತಿತ್ತು. ಅಂತಹ ಸುಮಾರು 210 ಜನ ಬೆಡ್ ರಿಡನ್ ಪೇಷಂಟ್ಸ್ ಇದ್ದಾರೆ ಕರ್ನಾಟಕ ಮತ್ತು ಕೇರಳ ಬಾರ್ಡರ್ನಲ್ಲಿ, ವಿಶೇಷವಾಗಿ ವಿಟ್ಲ, ಪುತ್ತೂರು, ಸುಳ್ಯ ಆ ಏರಿಯಾದಲ್ಲಿ. ಅಲ್ಲಿ ಹೋಗಿ ನಾವು ಅವರ ಮನೆ ಮನೆಗೆ ಸ್ವಚ್ಛತಾಗಿ ಒಂದು ಆರೋಗ್ಯ ಕಿಟ್ ಇದನ್ನು ಕೊಟ್ಟು ಬಂದಿದ್ದೆವು. ಹಾಗೆ ನಿನ್ನೆ NITಗೆ ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ನಾವು ಇದರ ಪರವಾಗಿ ಈ ಕಾರ್ಯಕ್ರಮದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ಕೂಡ ಮಾಡಿದ್ದೆವು. ಹಾಗೆ ಕಿಚನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಜನಜಾಗೃತಿಯನ್ನು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು. ಹಾಗೆ ಅದರ ಭಾಗವಾಗಿ ಇವತ್ತು ಈ ಫಾದರ್ ಮುಲ್ಲರ್ ಹಾಸ್ಪಿಟಲ್ನ ಸಹಭಾಗಿತ್ವದೊಂದಿಗೆ ಈ ಪೆರ್ಮುದೆ ಗ್ರಾಮ ಪಂಚಾಯತ್ ಪರಿಸರದಲ್ಲಿ ಮೆಡಿಕಲ್ ಕ್ಯಾಂಪನ್ನು ನಡೆಸ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ಕ್ಯಾನ್ಸರ್ ಜಾಗೃತಿಯ ಬಗ್ಗೆ ಕೂಡ ಅದೊಂದು ಅತ್ಯಂತ ಮುಖ್ಯವಾದ ಇತ್ತೀಚಿನ ಆರೋಗ್ಯದ ಸಮಸ್ಯೆ ಆಗಿದೆ. ಅದರ ಬಗ್ಗೆ ಜನರ ಜಾಗೃತಿಯನ್ನು ಮೂಡಿಸುವಲ್ಲಿ ಅಲ್ಲಿಂದ ಪರಿಣಿತ ವೈದ್ಯರ ತಂಡ ಬಂದಿದೆ ಇಲ್ಲಿಗೆ. ಇದರ ಸದುಪಯೋಗವನ್ನು ಎಲ್ಲ ಈ ಗ್ರಾಮ ಪಂಚಾಯತ್ ಜನರು ಹಾಗೂ ಸುತ್ತಮುತ್ತಲ ಜನರು ಪಬ್ಲಿಕ್ ತುಂಬ ಸದುಪಯೋಗ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ದಿನಗಳಲ್ಲಿ ಕೂಡ ನಾವು ಇದರ ಭಾಗವಾಗಿ ಇತರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದೇವೆ. ಮುಂದಿನ ಭಾನುವಾರ ನಮ್ಮ MRP ಪರಿಸರದ ಸುತ್ತಮುತ್ತ ಈ ಪೆರ್ಮುದೆ ಗ್ರಾಮ ಪಂಚಾಯತ್ ಏರಿಯಾದಲ್ಲಿ ಕ್ಲೀನಿಂಗ್ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ. ಬೆಳಗಿನ ಸಮಯದಲ್ಲಿ ಇಟ್ಕೊಂಡಿದ್ದೇವೆ. 62% ಆಗೋಗಿದೆ. ಯಾಕಂದರೆ ಇಲ್ಲಿ ಭಾರತ ದೇಶ ಅಥವಾ ಡೆವಲಪಿಂಗ್ ಕಂಟ್ರೀಸಲ್ಲಿ ನಾವು ಕ್ಯಾನ್ಸರ್ ಕಾಯಿಲೆ ಕಂಡುಹಿಡಿಯಬೇಕಿದ್ರೆ ಆಲ್ರೆಡಿ ಅದು ಸ್ಟೇಜ್ 3 ಹಾಗೂ ಸ್ಟೇಜ್ 4 ಆಗಿ ಹೋಗುತ್ತೆ. ಸೊ ಆ ಸಮಯದಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡೋದು, ಅದನ್ನು ಗುಣಪಡಿಸೋದು ಬಹಳ ಕಷ್ಟ. ಸೊ ಇದರಿಂದ ಯೂಶ್ವಲಿ ದ ಮೊಟಾಲಿಟಿ ರೇಟ್ಸ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಆರ್ ಲಿಟಲ್ ಬಿಟ್ ಆನ್ ಅ ಹೈಯರ್ ಸೈಡ್. ಸೊ ಇದು 2022 ಒಂದು ಬೇಸ್ಡ್ ಆನ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಇಂದ ಬರುವಂಥದ್ದು ಪೇಪರ್ ಪ್ರಕಾರ ಫ್ರಮ್ 2020 to 2022 ಆಲ್ಮೋಸ್ಟ್ 1.5 lakhs ಕೇಸಸ್ ಜಾಸ್ತಿ ಆಗಿದೆ. ಸೊ ಪ್ರತಿ ವರ್ಷ ಕೇಸಸ್ ಆರ್ ಕಂಟಿನ್ಯೂಸ್ಲಿ ರೈಸಿಂಗ್ ಇನ್ ಇಂಡಿಯಾ. ಅದಲ್ಲದೆ ಪ್ರತಿಯೊಂದು 1 ಲಕ್ಷ ಪಾಪ್ಯುಲೇಷನ್ ನೋಡಬೇಕಿದ್ರೆ ಪಾಪ್ಯುಲೇಷನ್ ಹ್ಯಾಸ್ ಗಾಟ್ 104 ಕೇಸಸ್ ಔಟ್ ಆಫ್ 1 lakh ಪಾಪ್ಯುಲೇಷನ್. ಹಾಗಾಗಿ ಮೇಲ್ ಇನ್ಸಿಡೆನ್ಸ್ ನೋಡಿದ ತಕ್ಷಣ 94 ಕೇಸಸ್ ಪರ್ 1 lakh ಪಾಪ್ಯುಲೇಷನ್ ಅಲ್ಲಿ ಕಂಡು ಬರ್ತಾ ಇದೆ. ಸೊ ಬೇಸ್ಡ್ ಆನ್ ದ ಜೆಂಡರ್ ಅಥವಾ ಪಾಪ್ಯುಲೇಷನ್ ನೋಡಿದ ತಕ್ಷಣ ಫೀಮೇಲ್ಸಲ್ಲಿ ಮೋಸ್ಟ್ ಕಾಮನ್ ಆಗಿರುವಂಥದ್ದು ಸ್ತನದ ಹೆಲ್ತ್ ಕಿಟ್ ಮತ್ತು ನ್ಯೂಟ್ರಿಷನ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ದಕ್ಷಿಣ ಕನ್ನಡ 5 ಡಿಸ್ಟ್ರಿಕ್ಟಲ್ಲಿ 5 ತಾಲೂಕುಗಳಿಗೆ. ಅನಂತರ ನಾವು ಕಿಚನ್ ವೇಸ್ಟ್ ಬಗ್ಗೆ ಮಾಹಿತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೆವು. ನಿನ್ನೆ ಇದು ಸಸಿ ನೆಡುವ ಮುಖಾಂತರ ಇಲ್ಲಿ NIT ಕನ್ನಡ ಮೀಡಿಯಂ ಸ್ಕೂಲಲ್ಲಿ ನಾವು ಪ್ಲಾಂಟೇಷನ್ ಕಾರ್ಯಕ್ರಮ ಮಾಡಿದ್ದೆವು. ಇವತ್ತು ನಾವು ಇಲ್ಲಿ ಪಂಚಾಯತಿನ ಸಹಭಾಗಿತ್ವದೊಂದಿಗೆ ಫಾದರ್ ಮುಲ್ಲರ್ಸ್ನ ಹಾಸ್ಪಿಟಲ್ನ ಅಸೋಸಿಯೇಷನ್ನೊಂದಿಗೆ ನಾವು ಈ ಕಾರ್ಯಕ್ರಮ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ಥರ ಇನ್ನು ಉಳಿದಂತಹ 10 ದಿನ ಸಹ ಬೇರೆ ಬೇರೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮವನ್ನು ನಾವು ದೀಪ ಬೆಳಗಿಸುವ ಮೂಲಕ ಪ್ರಾರಂಭಿಸಬೇಕಾಗಿ ಆದರೆ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಕ್ಯೂರೇಬಲ್. ಅಪ್ ಟು ಸ್ಟೇಜ್ 3 ಕ್ಯಾನ್ ಬಿ ಕ್ಯೂರ್ಡ್. ಕ್ಯಾನ್ಸರ್ ಕಾಯಿಲೆಯಿಂದ ನೋವು ಬರುವುದಿಲ್ಲ. ಸ್ಟಾರ್ಟಿಂಗ್ ಸ್ಟೇಜಲ್ಲಿರುವಂಥದ್ದು ಕ್ಯಾನ್ಸರ್ ಕಾಯಿಲೆ ಸ್ಟೇಜ್ 1 ಹಾಗೂ ಸ್ಟೇಜ್ 2 ಇರುವಂಥದ್ದು ಕ್ಯಾನ್ಸರ್ ಕಾಯಿಲೆ ಯೂಶಲಿ ನೋವು ಇರುವುದಿಲ್ಲ. ಆದ್ದರಿಂದ ನಮ್ಮ ಗಮನಕ್ಕೆ ಅದು ತಪ್ಪು. ಯೂಶಲಿ ಸ್ಟೇಜ್ 1, ಸ್ಟೇಜ್ 2 ಹಾಗೂ ಸ್ಟೇಜ್ 3 ಇರುವಂಥದ್ದು ಕ್ಯಾನ್ಸರ್ ಕಾಯಿಲೆಯನ್ನು ನಾವು ಕ್ಯೂರ್ ಮಾಡ್ಬೋದು. ಸ್ಟೇಜ್ 4 ಇರುವಂಥದ್ದು ಕ್ಯಾನ್ಸರ್ಸ್ ಯೂಶಲಿ ಇಟ್ ಈಸ್ ಕಂಟ್ರೋಲೇಬಲ್. ಸೊ ಇನ್ಕ್ಯೂರ್ ಇರುವಂಥದ್ದು ಅಂದರೆ 35 years to 45 years ಇಸ್ ಅ ಬ್ರೇಕ್ ಪಾಯಿಂಟ್. ಸೊ ಈ ಟಿಕೆಟಲ್ಲಿ ನಾವು ಆದಷ್ಟು ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ರೆ ಅಥವಾ ಹೆಲ್ತ್ ಚೆಕಪ್ಸ್, ಹೆಲ್ತ್ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಮಾಡಿದ ತಕ್ಷಣ ನಮಗೆ ಕ್ಯಾನ್ಸರ್ ಕಾಯಿಲೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಂಡುಹಿಡಿಯಬಹುದು ಆ್ಯಂಡ್ ವಿ ಕ್ಯಾನ್ ಪಾಸಿಬಲಿ ಫೈಂಡ್ ಅ ಕ್ಯೂರ್. ಕ್ಯಾನ್ಸರ್ ಬಗ್ಗೆ ಕೆಲವು ಮಿತ್ಸ್